ಹೆಲೋ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈಗ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ ಅಂತ. ಈಗಾಗಲೇ ಎರಡು ತಿಂಗಳು 3 ತಿಂಗಳು ಮುಂಚೆನೇ ಪ್ಲಾನ್ ಮಾಡಿದ್ವಿ. ಸೊ ಟಿಕೆಟ್ ಕನ್ಫರ್ಮ್ ಆಗಿರಲಿಲ್ಲ. ಇನ್ನೇನು ನಾಳೆ ಹೋಗ್ತಾ ಇದ್ದೀವಿ ಅನ್ಬೇಕಾದ್ರೆ ಇವತ್ತು ಈವ್ನಿಂಗ್ ನಮಗೆ 8-8:30 ಕನ್ಫರ್ಮ್ ಆಯಿತು. ಸೊ ನನ್ನ ಮಕ್ಳದೆಲ್ಲ ಬಟ್ಟೆ ಪ್ಯಾಕ್ ಮಾಡೋಷ್ಟೊತ್ತಿಗೆ ರಾತ್ರಿ 1-1:30 ಆಯಿತು. ಮಾರ್ನಿಂಗ್ 7:30 ಬಿಡಬೇಕು ಅಂತ ಅನ್ಕೊಂಡ್ವಿ. ನಮ್ಮ ಮನೆಯವ್ರಿಗೆ ಅರ್ಜೆಂಟ್ ಯಾವುದೋ ಮೀಟಿಂಗ್ ಫಿಕ್ಸ್ ಆಯಿತು. ಸೊ ಅವ್ರ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮಧ್ಯಾಹ್ನದಂಗೆ ಹೊರಟ್ವಿ, ಬೆಂಗಳೂರನ್ನ ಬಿಟ್ವಿ. ಸೊ ಮಕ್ಳುಗಳಿಗೆ ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ಸುಮಾರು ಇದು ಬೆಂಗಳೂರಿಂದ 200-258 ಕಿಲೋಮೀಟರ್ ಏನೋ ಬರುತ್ತೆ ತಿರುಪತಿಗೆ ಹೋಗ್ಬೇಕಂದ್ರೆ. ಅದಕ್ಕೆ ಮಕ್ಳಿಗೆ ಕಾರ್ ಬೆಡ್ ಹಾಕ್ಬಿಟ್ವಿ. ಸೊ 5 to 6 ಅವರ್ಸ್ ಆಗುತ್ತೆ ಜರ್ನಿ ಅಂತ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಮಕ್ಳು ಅಲ್ಲಿ ಹತ್ತಿದ ತಕ್ಷಣನೇ ಅದರಲ್ಲಿ ಅಡುಗೆ ಸಾರಾಟ, ಹೋಟೆಲ್ ಆಟ ಸ್ಟಾರ್ಟ್ ಮಾಡ್ಕೊಂಡೇ ಬಿಟ್ರು. ಸೊ ಬಿಸಿಲು ಜಾಸ್ತಿ ಇದರಿಂದ ನಾನೊಂದು ದುಪ್ಪಟ್ಟ, ಪಿಂಕ್ ಕಲರ್ ದುಪ್ಪಟ್ಟನ ಅವ್ರಿಗೆ ಹಾಕಿದ್ದೆ. ಅವ್ರು ಅದನ್ನ ಒಂಥರ ಡೆಕೋರೇಟಿವ್ ಮಾಡಿ ಆರಾಮಾಗಿ ಅದರಲ್ಲೆಲ್ಲ ಆಟ ಆಡ್ತಾ ಇದ್ರು, ಆಟ ಸಾಮಾನೆಲ್ಲ ಇಟ್ಕೊಂಡು. ಸೊ ಸ್ವಲ್ಪ ಆಟ ಆಡಿದ್ರು, ಸ್ವಲ್ಪ ಹೊತ್ತು ಮ್ಯೂಸಿಕ್ ಕೇಳಿದ್ರು, ಹಾಗೆ ಮಲ್ಕೊಂಡ್ರು. ಸೊ ಹಾಗಾಗಿ ಅವ್ರಿಗೆ ಜರ್ನಿನಲ್ಲಿ ನಮ್ಗೇನು ತೊಂದರೆ ಕೊಡಲೇ ಇಲ್ಲ. ನಾವು ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಚಿತ್ತೂರ್ ಹತ್ರ ತುಂಬ ಗೋವಾ ಅಂದ್ರೆ ಸೀಬೆ ಹಣ್ಣುಗಳನ್ನ ಇಟ್ಕೊಂಡಿದ್ರು, ತುಂಬ ಫ್ರೆಶ್ ಆಗಿತ್ತು. ಸೊ ಹಾಗಾಗಿ ಆ ಸೀಬೆ ಹಣ್ಣನ್ನು ತಗೊಂಡ್ವಿ. ಮೋಸ್ಟ್ಲಿ ತೋಟಗಳೆಲ್ಲ ಇದೆ ಅನ್ಸುತ್ತೆ, ಚೆನ್ನಾಗಿತ್ತು. ಸೊ ಹಾಗಾಗಿ ಫ್ರೆಶ್ ಸೀಬೆ ಹಣ್ಣು ತಗೊಂಡ್ ತಿಂದ್ವಿ ಹೋಗ್ತಾ. ಹಾಗೆ ದಾರಿನಲ್ಲಿ ಹೋಗ್ತಾ ನಾವು ಏನು ತಿರುಪತಿಗೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮಗೆ ಹೇಳೋದಕ್ಕೆ, ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು 200-258 ಕಿಲೋಮೀಟರ್ ಇದೆ ಬೆಂಗಳೂರು ಟು ತಿರುಪತಿ. ಚಿತ್ತೂರ್ ಹತ್ರ ಬರುತ್ತೆ. ಇದನ್ನ ತಿರುಮಲ ಅಂತಾನೂ ಕೂಡ ಕರೀತಾರೆ. ಸುಮಾರು 7 ಬೆಟ್ಟಗಳಲ್ಲಿ ಸ್ವಾಮಿ ನೆಲೆಸಿರ್ತಾರೆ. ಆ ಬೆಟ್ಟಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ದೇವರನ್ನ ನಾವು ಹೇಗೆ ಒಂದು ಸೈಡಿಂದ ನೋಡಿದಾಗ ಕಾಣಿಸುತ್ತೋ ಹಾಗೆ ಸ್ವಾಮಿ ಅವರು ನಮಗೆ ಆ ಬೆಟ್ಟದಲ್ಲಿ ಕಾಣಿಸ್ತಾರೆ. 7 ಬೆಟ್ಟದಲ್ಲಿ ಅವರು ಕೂಡ ನೆಲೆಸಿರ್ತಾರೆ. ಇದನ್ನ ಶ್ರೀವಾಣಿ ಮೆಟ್ಲು ಮೂಲಕ ಸ್ವಾಮಿ ಬೆಟ್ಟನ ತಲುಪಿದ್ದು ಅನ್ನೋದು ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಎಲ್ಲಾ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿ ಇದು ಮಾಡಿದ್ರೆ ಇಲ್ಲಿ ಸ್ವಾಮಿಗಳೇ ಹೋಗಿ ನೆಲೆಸಿರೋದ್ರಿಂದ ಇದನ್ನ ಭೂಲೋಕದ ವೈಕುಂಠ ಅಂತ ಕರೀತಾರೆ. ಹಾಗೂ ಸ್ವಾಮಿ ಇರುವಂತಹ ಗರ್ಭಗುಡಿನ ಆನಂದ ನಿಲಯ ಅಂತಾನೂ ಕೂಡ ಕರೀತಾರೆ. ಬೆಟ್ಟದ ಕೆಳಗಡೆ ಕಲ್ಯಾಣ ವೆಂಕಟೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಂದ ಒಂದು 5 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಶ್ರೀವಾಣಿ ಮೆಟ್ಲು. ಸೊ ಬೆಟ್ಟದ ಮೇಲೆ ಹೋಗಕ್ಕೆ ನಮ್ಗೆ 3-4 ದಾರಿಗಳಿದೆ. ಅದರಲ್ಲಿ ಶ್ರೀವಾಣಿ ಮೆಟ್ಲು ಅದ್ರ ವಿಶೇಷತೆ ಅಂದ್ರೆ ಸ್ವಾಮಿಯವರೇ ಕೂಡ ಅಲ್ಲಿ ಏನು ನಡ್ಕೊಂಡು ಹೋಗಿರೋದು ಅಂತ. ಹೇಗೆ ಅಂದ್ರೆ ಈ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನದ ಇತಿಹಾಸ ಹೇಳ್ಬೇಕಂದ್ರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇಲ್ಲಿ ಸ್ವಾಮಿಯವರು ಮದ್ವೆ ಆದಾಗ ಅಲ್ಲಿ ವಾಸ ಇದ್ರು ಅಂತ ಹೇಳ್ತಾರೆ. ನಂತರ ಅಲ್ಲಿಂದ ಜಿಗುಪ್ಸೆ ಬಂದು ಹಾಗೂ ಕಲಿಯುಗದಲ್ಲಿ ಮನುಕುಲದ ಉದ್ಧಾರ ಮಾಡೋದಕ್ಕೋಸ್ಕರ ಅವರು ಬೆಟ್ಟದ ಮೇಲೆ ಹೋಗಿ ನೆಲೆಸ್ತಾರೆ, ಕಲ್ಲಾಗಿ ನಿಲ್ತ್ಕೋತಾರೆ ಅನ್ನೋದು ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಬೆಟ್ಟ. ಆ 7 ಬೆಟ್ಟಗಳಲ್ಲೂ ಸ್ವಾಮಿ ಮಲಗಿರೋ ಆಕಾರದಲ್ಲಿ ಕಾಣಿಸುತ್ತೆ. ಸೈಡಿಂದ ನಾವು ಸ್ವಾಮಿನ ನೋಡಿದಾಗ, ವೆಂಕಟೇಶ್ವರ ಸ್ವಾಮಿನ ನೋಡಿದಾಗ ಹೇಗೆ ಕಾಣಿಸುತ್ತೋ ಆ ಬೆಟ್ಟದ ಮೇಲೆ ನಿಮ್ಗೆ ಅದೇ ತರ ಕಾಣಿಸುತ್ತೆ. ನೀವು ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗತ್ತೆ. ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದ್ರೆ ಶ್ರೀವಾಣಿ ಮೆಟ್ಲು ಅಂತ ಬರುತ್ತೆ ನೋಡಿ. ಈ ಮೆಟ್ಲು ಸುಮಾರು 2380 ಮೆಟ್ಲುಗಳಿದೆ. ಪ್ರತಿಯೊಂದು ಮೆಟ್ಲಿಗೂ ಕೂಡ ಕೆಲವರು ಏನ್ ಮಾಡ್ತಾರೆ, ಅರಿಶಿನ ಕುಂಕುಮಗಳನ್ನ ಇಟ್ಟು ತಮ್ಮ ಹರಕೆಗಳನ್ನ ಈಡೇರಿಸ್ತಾ ಹೋಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಮೆಟ್ಲು ಈ ತರ ಇರುತ್ತೆ, ಏನೇ ಕಷ್ಟ ಆಗೋದಿಲ್ಲ ಹತ್ತೋದಕ್ಕೆ. ಬಟ್ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಸುಸ್ತು ಆಗುತ್ತೆ. ಏನಕ್ಕೆ ಅಂದ್ರೆ 60-70 ಮೆಟ್ಲುಗಳು ಒಂದೇ ಸಮ ಇದೆ. ಸೊ ಹಂಗಾಗಿ ನೋಡ್ತಾ ಇರ್ಬೋದು ನೀವು, ಕೆಲವರು ಕಲ್ಲುಗಳನ್ನ ಜೋಡಿಸಿದ್ದಾರೆ. ಏನಕ್ಕೆ ಕಲ್ಲುಗಳನ್ನ ಜೋಡಿಸಿದ್ದಾರೆ ಅಂತಂದ್ರೆ, ಕೆಲವರು ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದವರು ಅಥವಾ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದವರು, ಇನ್ನು ನಿನ್ನ ಅನುಗ್ರಹ, ನಿನ್ನ ದಯದಿಂದ ಮನೆ ಕಟ್ಟೋ ತರ ಆಗ್ಲಿ ಅಂತ ಅಂದ್ಬಿಟ್ಟು ಹರಕೆನ ಹೊತ್ಕೊಂಡು ಅಲ್ಲಿ ಕಲ್ಲುಗಳನ್ನ ಜೋಡಿಸಿ ನಂತರ ಅವರು ಮೆಟ್ಲು ಹತ್ಕೊಂಡು ಹೋಗ್ತಾರೆ. ಹಾಗೆ ಇದು ಸುತ್ತ ಕಾಡು. ಈ ಮಾರ್ಗವಾಗಿ ಸ್ವಾಮಿ ಬೆಟ್ಟ ತಲುಪಿರೋದು ಅನ್ನೋದು ನಿಜವಾಗ್ಲೂ ನನ್ಗೆ ಆಮೇಲೆ ಗೊತ್ತಾಯ್ತು. ಅವ್ರೇನು ಕಲ್ಯಾಣ ವೆಂಕಟೇಶ್ವರದಿಂದ ಈ ದಾರಿ ಮೂಲಕವಾಗಿ ಅವರು ದೇವರೇ ನಡ್ಕೊಂಡು ಹೋಗಿರೋ ದಾರಿ, ಅದಕ್ಕೆ ಇದ್ರ ವಿಶೇಷತೆ ಜಾಸ್ತಿ. ಹಾಗೂ ನಾವು ಹೋಗ್ತಾ ಇರ್ಬೇಕಾದ್ರೆ ಆರಾಮಾಗಿ ಹೋಗ್ತಾ ಇದ್ವಿ. ಯಾರೋ ಒಂದಿಬ್ರು ಎದುರುಗಡೆ ಬಂದ್ಬಿಟ್ಟು ಹೇಳಿದ್ರು, ಸಂಜೆ ಆಯ್ತು, ನೀವು ಬೇಗ ಬೇಗ ಹೋಗಿ, ಪ್ರಾಣಿಗಳು ಬರೋ ಟೈಮ್ ಆಗತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ನೀವು ನೋಡ್ತಾ ಇರ್ಬೋದು, ಸುತ್ತ ಕಾಡು, ಆ ಕಡೆ ಈ ಕಡೆ 2 ಕಡೆ ಕಾಡಿದೆ. ಸಂಜೆ ಮೇಲೆ 5-5:30 ಕ್ಲೋಸ್ ಆಗುತ್ತೆ. ಸೊ ನಾವು ಕ್ಲೋಸಿಂಗ್ ಟೈಮ್ ಇನ್ನೇನು 5:15-5:20 ಅಷ್ಟೊತ್ತಿಗೆ ಹೋಗಿ ನಾವು ಬೆಟ್ಟ ಹತ್ತೋದಕ್ಕೆ ಪ್ರಾರಂಭ ಮಾಡಿದ್ವಿ. ಬಟ್ ಮಕ್ಳನ್ನೆಲ್ಲ ಕರ್ಕೊಂಡು ನಾವು ಬೆಟ್ಟ ಹತ್ತಲಿಲ್ಲ. ನಮ್ಮ ಮನೆಯವರು ಹಾಗೂ ಮಕ್ಕಳು ಕಾರಲ್ಲಿ ಬೆಟ್ಟದ ಮೇಲ್ಗಡೆ ಹೋದ್ರು. ನಾವು ನಮ್ಮ ಫ್ಯಾಮಿಲಿ ಎಲ್ಲರ ಜೊತೆ ಸೇರ್ಕೊಂಡು ಬೆಟ್ಟ ಹತ್ತಿದ್ವಿ.
ಸುಮಾರು ಒಂದು ನಾಲ್ಕು ಜನ ಇದ್ವಿ ನಾವು. ನಮ್ಮ ಹಿಂದೆನೂ ಒಂದು 4-5 ಫ್ಯಾಮಿಲಿಗಳು, ಬೇರೆ ಫ್ಯಾಮಿಲಿಯವರು ಜೊತೆಗಿದ್ರು. ಸೊ ಹಂಗಾಗಿ ಆರಾಮಾಗಿ ಬೆಟ್ಟ ಹತ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಇಷ್ಟು ಬೆಟ್ಟ ಹತ್ಬೇಕಾದ್ರೆ ನಾನು ಅಂದ್ಕೊಂಡೆ ಆಮೇಲೆ ಕಾಲು ನೋವು ಬರುತ್ತೆ, ಸುಸ್ತಾಗುತ್ತೆ ಅಂತ. ನಿಜ ಬೆಟ್ಟ ಹತ್ತಿದ್ಮೇಲೆ ಸ್ವಲ್ಪನೂ ಕಾಲು ನೋವಿಲ್ಲ. ರಾತ್ರಿ ಕಾಲು ನೋವು ಬರುತ್ತೆ ಅಂದ್ಕೊಂಡೆ, ಸ್ವಲ್ಪನೂ ಕಾಲು ನೋವು ಬರಲಿಲ್ಲ, ಸುಸ್ತಾಗಲಿಲ್ಲ. ಬೆಟ್ಟ ಹತ್ತಿದ್ಮೇಲೆ ನಾವು ಇಷ್ಟು ದೂರ ಹತ್ಕೊಂಡು ಬಂದ್ವಾ ಅನ್ನೋದೇ ನಮ್ಗೆ ನಿಜವಾಗ್ಲೂ ಗೊತ್ತಾಗಲ್ಲ, ಆ ರೀತಿಯಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ಕೆಲವರು ತಿರುಪತಿಗೆ ಹೋದಾಗ ಮಂಗಾಪುರಕ್ಕೆ ಹೋಗೋದಿಲ್ಲ. ದೇವರು ವೆಂಕಟೇಶ್ವರ ಸ್ವಾಮಿಯವರು ಮೇಲ್ಗಡೆ ಅವರು ನೆಲೆಸಿದ್ರೆ, ಪದ್ಮಾವತಿ ಅಮ್ಮನವರು ಮಂಗಾಪುರ ಕೆಳಗಡೆ, ಬೆಟ್ಟದ ಕೆಳಗಡೆ ಮಂಗಾಪುರ ಅಂತ ಇರುತ್ತೆ, ಆ ಮಂಗಾಪುರದಲ್ಲಿ ಹೋಗಿ ನೆಲೆಸ್ತಾರೆ. ಇವರನ್ನು ಅಲ್ಮೇಲು ಮಂಗಮ್ಮ ಅಂತಲೂ ಕೂಡ ಇವರು ಇನ್ನೊಂದು ಹೆಸರು ಕೂಡ ಕರೀತಾರೆ. ಪ್ರತಿ ಸರಿನೂ ನಾವು ಹೋದಾಗಲೂ ಅಷ್ಟೇ ದೇವರನ್ನ ದರ್ಶನ ಮುಗಿಸ್ಕೊಂಡು ನಂತರ ಮಂಗಾಪುರಕ್ಕೆ ಹೋಗಿ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನ ಮುಗಿಸ್ಕೊಂಡು ಬರ್ತೀವಿ. ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಅಲ್ಲೆಲ್ಲ ಫೋನ್ ತಗೊಂಡು ಹೋಗಂಗಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ವಿಡಿಯೋ ಎಲ್ಲ ಮಾಡಲಿಲ್ಲ. ಪ್ರತಿ ಸರಿ ಹೋದಾಗಲೂ ಅಲ್ಲಿ ಸೊ ಕೇಳ್ತಾ ಇರ್ಬೋದು, ಬೆಟ್ಟ ಹತ್ತಬೇಕಾದ್ರೆ ಎಲ್ಲ ಈ ಥರ ಕೂಗ್ತಾ ಇದ್ರು. ಸೊ ಆರಾಮಾಗಿ ಒಂಥರ ಮನಸ್ಸು ಕೂಡ ಹಗರ ಆಗುತ್ತೆ ಹತ್ತಬೇಕಾದ್ರೆ. ತುಂಬ ಚೆನ್ನಾಗಿತ್ತು ಅನುಭವಗಳು. ಮತ್ತು ಕೆಲವರು ದೇವ್ರ ನಾಮಗಳನ್ನು ಹಾಕಿರ್ತಾರೆ, ಗೋವಿಂದ ನಾಮಗಳನ್ನು ಕೂಡ ಹೇಳ್ತಾ ಇರ್ತಾರೆ. ನಾನು ಪದ್ಮಾವತಿ ಅಮ್ಮನವ್ರ ದೇವಸ್ಥಾನದ ಬಗ್ಗೆ ಹೇಳ್ತಿದ್ದೆ ಅಲ್ಲ, ಸೊ ಅದನ್ನು ಹೇಳ್ತೀನಿ ಈಗ. ಇಲ್ಲಿ ಬೆಟ್ಟ ಮುಗಿದಾದ್ಮೇಲೆ ಈ ಥರ ಮೊಣಕಾಲಲ್ಲಿ ಒಂದು ಸ್ವಲ್ಪ ದೂರ ಮೆಟ್ಲು ಹತ್ತುತ್ತಾರೆ. ಸೊ ನೋಡಿ 2380 ಮೆಟ್ಲುಗಳಿದೆ. ಅದಾದ್ಮೇಲೆ ಈ ರೀತಿ ಮಂಟಪ ಬರುತ್ತೆ. ಇದಾದ ತಕ್ಷಣ ನಾವು ವರಹ ಸ್ವಾಮಿಗೆ ಹೋಗ್ತೀವಿ. ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋದಾಗ ಅರಿಶಿನ ಕುಂಕುಮ ಬಳೆಗಳನ್ನು ಪ್ರತಿ ಸರಿ ನಾವು ಮನೆಗೆ ಬಳಸುವಂತಹ ಪ್ರತಿ ಸರಿನೂ ಕೂಡ ಅರಿಶಿನ ಕುಂಕುಮನ ನಾವು ಅಲ್ಲಿಂದಾನೇ ತೊಗೊಂಬರ್ತೀವಿ. ಸೊ ಈಗ ನೋಡಿ ನಾವು ಅಲ್ಲಿ ಬೆಟ್ಟ ಹತ್ಕೊಂಡ್ ಬಂದಾದ್ಮೇಲೆ ವರಹ ಸ್ವಾಮಿ ದರ್ಶನನೂ ಕೂಡ ಅವತ್ತೇ ಮಾಡಿದ್ವಿ. ರಶ್ ಇತ್ತು. ಸೊ ಇಲ್ಲಿಗ ತಕ್ಷಣ ಮಾಡ್ಕೊಂಡ್ವಿ. ಇಲ್ಲಿಗೆ ಬಂದ ತಕ್ಷಣ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡ್ವಿ. ಸೊ ನಂತರ ಅಲ್ಲಿ ಗೋಪುರದ ಹತ್ರ ಹೋಗ್ಬಿಟ್ಟು ಮುಂದೆ ಹೋಗಿ ನಾವು ಬೆಟ್ಟ ಹತ್ತು ಬಂದಿರೋ ವಿಷಯನ ದೇವ್ರಿಗೆ ಮುಟ್ಟಿಸಿ ಹಾಗೂ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ನಾವು ಅನ್ನ ಪ್ರಸಾದ ಊಟ ಮಾಡೋದಕ್ಕೆ ಹೋಗ್ತೀವಿ. ಅಲ್ಲೇ ಹೋದಾಗ ಒಂದ್ಸರಿನಾದ್ರೂ ನಾವು ಅಲ್ಲಿ ಊಟ ಮಾಡ್ಕೊಂಡು ಬರ್ತೀವಿ. ಸೊ ಸ್ವಾಮಿಯವ್ರ ಪ್ರಸಾದ ಅಂತ ತುಂಬ ಚೆನ್ನಾಗಿರುತ್ತೆ. ಅಲ್ಲೂ ಕೂಡ ಕೆಲವು ಬೊಫೆ ಸಿಸ್ಟಮ್ ಇರುತ್ತೆ ಹಾಗೂ ಪಂಕ್ತಿಗಳಿರುತ್ತೆ. ನಾವು ಪಂಕ್ತಿಗೆ ಹೋಗಲಿಲ್ಲ. ಏನಕ್ಕೆ ಅಂದರೆ ಮಕ್ಕಳಿದ್ರೋದ್ರಿಂದ ನಾವು ಪಂಕ್ತಿ ಕರ್ಕೊಂಡು ಹೋಗಲಿಲ್ಲ. ಅಲ್ಲಿ ಬೊಫೆ ಸಿಸ್ಟಮ್ ಮೇಲ್ಗಡೆ ಮೆಟ್ಲು ಹತ್ಕೊಂಡು ಹೋದ್ರೆ ಗೊತ್ತಾಗುತ್ತೆ. ಅಲ್ಲಿ ರೂಮ್ ನಂಬರ್ 4ರಲ್ಲಿ ಬೊಫೆ ಸಿಸ್ಟಮ್ ಇರುತ್ತೆ. ಸೊ ಅಲ್ಲಿ ಹೋಗಿ ಊಟ ಮಾಡಬೇಕು. ಅಲ್ಲಿ ನಿಮ್ಗೆ ಎಷ್ಟು ಬೇಕಾದರೂ ಹಾಕಿಸ್ಕೊಂಡು ಊಟ ಮಾಡ್ಬೋದು, ಎಷ್ಟೊತ್ತು ಬೇಕಾದ್ರೂ ಕುತ್ಕೋಬೋದು. ನಾವು ಹಾಕಿಸ್ಕೊಂಬಂದ್ಬಿಟ್ಟು ಅಲ್ಲಿ ಟೇಬಲ್ಲು ಚೇರ್ ಎಲ್ಲ ಇಟ್ಟಿರ್ತಾರೆ. ಸೊ ಆರಾಮ್ಸೆ ನಿಧಾನಕ್ಕೆ ಕೂತ್ಕೊಂಡು ಊಟ ಮಾಡ್ಬೋದು. ಯಾಕೆಂದರೆ ಮಕ್ಕಳು ಕರ್ಕೊಂಡು ಹೋದಾಗ ಪಂಕ್ತಿನಲ್ಲಿ ಕೂತ್ಕೊಂಡ್ರೆ ಅವ್ರು 2 ತುತ್ತು ತಿನ್ನೋ ಅಷ್ಟೊತ್ತಿಗೆ ಅಲ್ಲೇ ಪಂಕ್ತಿ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಮಕ್ಕಳು ಕರ್ಕೊಂಡು ಹೋದಾಗ ನೀವು ಆರಾಮ್ಸೆ ಬುಫೆ ಸಿಸ್ಟಮ್ಗೆ ನೀವು ಹೋಗ್ಬೋದು. ಹಾಗಾಗಿ ಇದೆಲ್ಲ ಅಲ್ಲಿ ಅಲ್ಲಿ ತಿರುಪತಿನಲ್ಲಿ ಯಾವ್ಯಾವ ಮುಖ್ಯ ಸ್ಥಳಗಳಿದೆ ಅದರದ್ದೊಂದು ನಕ್ಷೆ ಕೂಡ ಇಲ್ಲಿ ಹಾಕಿದ್ದಾರೆ. ತುಂಬ ಚೆನ್ನಾಗಾಯಿತು ದರ್ಶನ. ನಮಗೆ ಇದರಲ್ಲಿ ನಾವು ಅಂದ್ಕೊಂಡು ಇರಲಿಲ್ಲ ಈ ರೀತಿ ದರ್ಶನ ಆಗುತ್ತೆ ಅಂತ. ತುಂಬ ಖುಷಿ ಆಯಿತು. ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ಕನ್ಫರ್ಮ್ ಆಯಿತು. ಸೊ ಹಂಗಾಗಿ ಹೋಗಿದ್ದು ತುಂಬ ಖುಷಿ ಆಯಿತು. ನೋಡಿರಿ ಈ ಥರ ಅಲ್ಲಿ ನಾವು ಹಾಕ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಂಡು, ಖಾಲಿ ರಶ್ ಇರಲ್ಲ, ಏನಿರಲ್ಲ, ಆರಾಮ್ಸೆ ಹಾಕ್ಕೊಂಡು ಊಟ ನಮ್ಗೆ ಎಷ್ಟು ಬೇಕೋ ಎಷ್ಟು ಸರಿ ಬೇಕಾದ್ರೂ ಹಾಕಿಸ್ಕೊಂಡು ಊಟ ಮಾಡ್ಬೋದು. ಸೊ ಇದು ನಾವು ರೂಮ್ ಬುಕ್ ಮಾಡಿದ್ವಿ. ಕರ್ನಾಟಕ ಗೆಸ್ಟ್ ಹೌಸ್ ಅಂತ. ಅಲ್ಲಿ ಐಹೊಳೆ, ಪಟ್ಟದಕಲ್ಲು, ಹಂಪಿ, ಒಂದೊಂದು ಬಿಲ್ಡಿಂಗು ಈ ಥರ ಹಂಪಿ ಬಿಲ್ಡಿಂಗು, ಐಹೊಳೆ ಬಿಲ್ಡಿಂಗು, ಪಟ್ಟದಕಲ್ಲು ಬಿಲ್ಡಿಂಗ್, ಈ ಥರ ಕನ್ನಡದಲ್ಲೇ ಹೆಸರುಗಳನ್ನು ಕೊಟ್ಟಿಟ್ಟಿರ್ತಾರೆ. ಸೊ ಇದು ಕರ್ನಾಟಕ ಗೆಸ್ಟ್ ಹೌಸ್ ಅಂತ. ಸೊ ಇದು VIP ರೂಮ್ ಆಗಿದೆ. ಸೊ ತುಂಬ ದೊಡ್ಡದಾಗಿತ್ತು. ಮಕ್ಕಳಿರೋದ್ರಿಂದ ನಮಗೂ ಇದು ಅವಶ್ಯಕತೆ ಇರೋದ್ರಿಂದ ನಾವು ಈ ರೂಮ್ ಬುಕ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲ ರೀತಿ ಫೆಸಿಲಿಟೀಸ್ ಕೂಡ ಇತ್ತು. ತುಂಬ ಅಷ್ಟು ಜನ ಬಂದು ಹೋದರೂ ಕೂಡ ಕ್ಲೀನ್ನೆಸ್ ಮೇಂಟೈನ್ ಮಾಡಿದರು. ತುಂಬ ಚೆನ್ನಾಗಿ ಯಾವುದು ಇದಿರಲಿಲ್ಲ, ತುಂಬ ಹೈಜೀನ್ ಆಗಿತ್ತು. ನೀವು ನೋಡ್ತಾ ಇರ್ಬೋದು, ಒಂದು ಸೆಟ್ ಸೋಫಾ ಸೆಟ್ ಕೂಡ ಹಾಕಿರ್ತಾರೆ ಹಾಗೂ ಒಂದು ದೊಡ್ಡ ಮಿರರ್ ಇರುತ್ತೆ. ಸೊ ತುಂಬ ಚೆನ್ನಾಗಿತ್ತು ರೂಮ್ ಕೂಡ. ಹಾಗೆ ದೊಡ್ಡದೊಂದು ವಿಂಡೋ ಕೊಟ್ಟಿದ್ರು. ವೆಂಟಿಲೇಟರ್ಗೆ ಆರಾಮಾಗಿ ಗಾಳಿ ಬೆಳಕು ಚೆನ್ನಾಗಿ ಆಡ್ತಾ ಇತ್ತು. AC ಕೂಡ ಇತ್ತು. ಸೊ ಹಾಗಾಗಿ ಏನು ನಮ್ಗೆ ಅಲ್ಲಿ ಕಷ್ಟ ತೊಂದರೆ ಅಂತ ಏನೂ ಆಗಲಿಲ್ಲ. ತುಂಬ ಚೆನ್ನಾಗಿತ್ತು. ನೋಡಿ ಇಲ್ಲಿ ಆರಾಮಾಗಿ ಇಲ್ಲಿ ಒಬ್ರು ಕುತ್ಕೊಳ್ಳೋಷ್ಟು ಜಾಗನೂ ಕೂಡ ಆ ಕಿಟಕಿ ಹತ್ರ ಆರಾಮ್ಸೆ ಕುತ್ಕೊಂಡು ಮಕ್ಳ ಜೊತೆ ಊಟ ಮಾಡ್ಸೋಕ್ಕೂ ಎಲ್ಲ ತುಂಬ ಚೆನ್ನಾಗಿ ಜಾಗ ಕೂಡ ಇತ್ತು. ಸೊ ಯಾರು ಹೋಗಬೇಕು ಅಂದರೆ ಕರ್ನಾಟಕ ಗೆಸ್ಟ್ ಹೌಸ್ ತುಂಬ ಚೆನ್ನಾಗಿದೆ. ಇವಾಗೆಲ್ಲ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಬುಕ್ ಮಾಡಿಕೊಂಡು ಹೋಗ್ಬೋದು. ಸೊ ಇದೆಲ್ಲ ಆಯಿತು ದರ್ಶನದ. ಅಲ್ಲೆಲ್ಲ ಬೆಟ್ಟದ ಮೇಲ್ಗಡೆ ಇನ್ನೂ ಎಷ್ಟೊಂದು ಸ್ಥಳಗಳಿದೆ, ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಂತರ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬಂದಾದ್ಮೇಲೆ ಬೆಟ್ಟದ ಮೇಲ್ಗಡೆ ಕಾಯಿ ಹೊಡೆದ್ಬಿಟ್ಟು
ನಂತರ ಪ್ರಸಾದ ಲಡ್ಡುಗಳನ್ನು ತಗೊಂಡು ಟಿಕೆಟ್ಗೆ ಒಂದೊಂದು ಟಿಕೆಟ್ಗೆ ಇಷ್ಟು ಅಂತ ಲಡ್ಡು ಅಂತ ಇರುತ್ತೆ, ಅದಕ್ಕೆ ಲಡ್ಡು ಕೌಂಟ್ರಿಗೆ ಹೋಗಿ ಆ ಟಿಕೆಟ್ ತೋರಿಸಿ ನಾವು ಲಡ್ಡುಗಳನ್ನ ತೊಗೊಂಬರ್ತೀವಿ. ನಂತರ ಅಲ್ಲಿಂದ ನಾವು ನೆಕ್ಸ್ಟ್ ಬೆಂಗಳೂರಿಗೆ ಹೊರಟ್ವಿ. ಸೊ ಹೊರಟಾಗ ನಮ್ಗೆ ಆಲ್ರೆಡಿ ಮಧ್ಯಾಹ್ನ 1 ಗಂಟೆ ಹಂಗೆ ಆಗಿತ್ತು. ಸೊ ನಾವು ರಾತ್ರಿ ಎಷ್ಟೊತ್ತಿಗೆ ನಾವು ಬ್ಯಾಂಗ್ಳೂರು ರೀಚ್ ಆಗಬೇಕಿತ್ತು. ಸೊ ಮಕ್ಕಳು ಆವಾಗಲೇ ಮಲ್ಗೋಗಿ ಸ್ಟಾರ್ಟ್ ಮಾಡಿದ್ರು ಬೆಟ್ಟ ಇಳಿಬೇಕಾದ್ರೇ. ಇನ್ನೊಂದು ಸ್ಪೆಷಲ್ ಏನು ನ್ಯೂಸ್ ಹೇಳ್ಬೇಕಂತಂದರೆ, ನಾವು ಹೋದಾಗ ಮಾಮೂಲಿ 300 ಟಿಕೆಟ್ನ ಬುಕ್ ಮಾಡ್ಕೊಂಡು ಹೋದ್ವಿ. ಅದು ಕೂಡ ಅಲ್ಲಿ ಯಾವುದು ಟೈಮಿಂಗ್ಸ್ ಇರ್ತೋ ಆ ಟೈಮಿಂಗ್ಸಲ್ಲಿ ಇದಾಗುತ್ತೆ. ಅದು 3 ಅವರ್ಸು 4 ಅವರ್ಸ್ ಹಂಗಿರುತ್ತೆ ಟೈಮಿಂಗ್ಸ್. ನಮಗೆ ಒಂದು 2 ಅವರ್ಸಲ್ಲಿ ದರ್ಶನ ಆಗೋಯ್ತು. ಸೊ ಇನ್ನೊಂದು ಏನು ಅಂತಂದರೆ, ಅಲ್ಲಿ ಶ್ರೀವಾಣಿ ಟಿಕೆಟ್ ಅಂತ ಸಿಗುತ್ತೆ. ಇದನ್ನೇನಂದರೆ ನಾವು ಪ್ರತಿ ಸರಿನೂ ದೇವ್ರನ್ನ ದರ್ಶನ ಮಾಡಬೇಕಾದ್ರೆ 7 ಬಾಗಿಲಿಂದ ಆಚೆಗಳಿಂದ ಕಳಿಸ್ತಾರೆ. ಸೊ ನಮ್ಮ ಮನೆಯವ್ರನ್ನ ನಾನು ಕೇಳಿದೆ, ಅಷ್ಟು ಕಷ್ಟಪಟ್ಟು ಜನಗಳು ಬರ್ತಾರೆ, ದೇವ್ರನ್ನ ಹತ್ರದಿಂದ ನೋಡೋಕ್ಕಾಗಲ್ವಲ್ಲ ಅಂತ. ಅವ್ರು ಹೇಳಿದ್ರು, ದೇವ್ರ ಮುಂದೆ ನೀನು ಒಂದ್ಸರಿ ಪಾಸ್ ಆದರೆ ಸಾಕು, ನೀವು ದೇವ್ರಿಗೆ ಕನೆಕ್ಟ್ ಆದಂಗೆ. ಸೊ ಅದ್ರ ಪವರ್ ಆಗಿರುತ್ತೆ. ಇಲ್ಲಿ ದೇವರು ತಾನಾಗೆ ನೆಲೆಸಿರೋದ್ರಿಂದ, ಸ್ವಾಮಿ ಅಲ್ಲಿರೋದ್ರಿಂದ ಅದಕ್ಕೆ ಪವರ್ ಅಷ್ಟಿರುತ್ತೆ ಅಂತ ಹೇಳಿದ್ರು. ಹೌದು, ಅಲ್ಲಿ ನೀವು ಹೋದಾಗಲೇ ನಿಮ್ಗೆ ಅದರ ಅನುಭವ ಕೂಡ ಆಗೋದು. ಈಗಲೂ ಕೂಡ ಗರ್ಭಗುಡಿನ ನೀವು ನೋಡಿದ್ರೆ ಯಾವಾಗಲಾದ್ರು ಒಂದು ಅವಕಾಶ ಸಿಕ್ಕರೆ ದಯವಿಟ್ಟು ಅದನ್ನ ನೋಡಿ. ಇದು ಮಾಡರ್ನ್ ಟಚ್ ಅನ್ನೋದೇ ಕೊಟ್ಟಿಲ್ಲ. ಮೊದಲು ಯಾವ ರೀತಿ ಇತ್ತೋ ಅದೇ ರೀತಿ ಗರ್ಭಗುಡಿ ಇದೆ. ಆ 2 ದೀಪದ ಬೆಳಕಲ್ಲೇ ಸ್ವಾಮಿಗಳಿದ್ದಾರೆ. ತುಂಬ ಚೆನ್ನಾಗಿತ್ತು ಅನುಭವಗಳು. ಅದು ಹತ್ರ ಹೋದಾಗಲೇ ನಮಗೆ ಅದು ಗೊತ್ತಾಗೋದು. ನೋಡಿ, ಎಷ್ಟೋ ಜನ ಇದು ಇನ್ನೊಂದು ದಾರಿ ಮೂಲಕ ನಾವು ಹತ್ತಿದ್ದು ಶ್ರೀವಾಣಿ ಮೆಟ್ಲು. ಅಲ್ಲಿ ಈ ಥರ ಇರಲಿಲ್ಲ, ಬರೀ ಸ್ಟೆಪ್ಸ್ಗಳು ಮಾತ್ರ ಇತ್ತು. ಇನ್ನೊಂದು ದಾರಿಯಲ್ಲಿ ಈ ಥರ ಬೆಟ್ಟ ಹತ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಈ ಥರ ಎಷ್ಟೋ ಜನ ನೋಡಿ, ದಾರಿ ಉದ್ದಕ್ಕೂ ಎಷ್ಟೋ ಜನ ಅವ್ರಿಗೆ ಬರೋಕ್ಕೂ ಕೂಡ ಬಿಸಿಲು ಇದಾಗಬಾರ್ದು ಅಂತ ನೀಟಾಗೆಲ್ಲ ಶೀಟ್ ಎಲ್ಲ ಹಾಕಿ ಅವ್ರಿಗೆ ಬರೋದಕ್ಕೆ ಜಾಗನೂ ಕೂಡ ಮಾಡಿಕೊಟ್ಟಿದ್ದಾರೆ. ತುಂಬ ಜನ ಕಾಲ್ನಡಿಗೆನಲ್ಲಿ ಈಗಲೂ ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದಾರೆ. ಇದು ಬೆಟ್ಟ ನಾವು ಇಳಿಬೇಕಾದ್ರೆ ಮಾಡ್ಕೊಂಡಿದ್ದು ವಿಡಿಯೋ. ಸೊ ಈ ಮಾರ್ಗವಾಗಿ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿ ಗರುಡನ ಆಕಾರ ಬೆಟ್ಟದಲ್ಲಿ ಕಾಣಿಸುತ್ತೆ. ಆಗಲೇ ನಾನು ಸ್ವಾಮಿಯವರು ಮಲಗಿರೋ ಆಕಾರ ಸೈಡಿಂದ ಹೇಗೆ ಕಾಣುತ್ತೋ, ಬೆಟ್ಟ ಇಳಿಬೇಕಾದ್ರೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಗರುಡದೇವ ಸೈಡಿಂದ ನೋಡಿದಾಗ ಹೇಗೆ ಕಾಣಿಸುತ್ತೋ ಸೇಮ್ ಅದೇ ಆಕಾರ ಬೆಟ್ಟದಲ್ಲಿ ಇದೆ. ಪ್ರತಿ ಸರಿ ಅಲ್ಲೂ ಕೂಡ ಪೂಜೆನ ಮಾಡ್ತಾರೆ. ಆ ಗರುಡದೇವಗೆ ಹಾರ ಹಾಕಿರ್ತಾರೆ. ಅದು ನಾವು ಅಲ್ಲಿ ಹತ್ರ ಹೋದಾಗ ಗೊತ್ತಾಗತ್ತೆ. ಪ್ರತಿ ಸರಿನೂ ಕೂಡ ನಾವು ಇದಕ್ಕೆ ಕೈ ಮುಕ್ಕೊಂಡು ಬರ್ತೀವಿ. ಅದು ಪ್ರಕೃತಿ ನಿಜವಾಗ್ಲೂ ಇರೋದು ಸತ್ಯ. ಅದು ಎಷ್ಟು ನೀಟಾಗಿ ಗೊತ್ತಾಗುತ್ತೆ ಇಲ್ಲಿ ಅಂದರೆ, ನೋಡಿ ಗರುಡನ ಆಕಾರ ಅದು ಬೆಟ್ಟದಲ್ಲಿ ಮೂಡಿರೋದು, ಯಾವುದೇ ರೀತಿ ಕೆತ್ತನೆ ಮಾಡಿರೋದು ಏನೂ ಅಲ್ಲ. ಎಷ್ಟು ನೀಟಾಗಿ ಗೊತ್ತಾಗುತ್ತೆ ನೋಡಿ. ಗರುಡ ಸ್ವಾಮಿಯವರು ಕೈ ಮುಕ್ಕೊಂಡು ನಿಂತಿರೋ ಥರ ಎಷ್ಟು ನೀಟಾಗಿ ಗೊತ್ತಾಗುತ್ತೆ. ಸೊ ಅದ್ರದ್ದು ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ನಿಮಗೆ ಹಾಕಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸುತ್ತ ತುಂಬ ಕಾಡಿತ್ತು, ಬಿಸಿಲು ಕೂಡ ಇತ್ತು. ಆರಾಮ್ಸೆ ದರ್ಶನನೂ ಕೂಡ ತುಂಬ ಚೆನ್ನಾಗಾಯಿತು. ಅದನ್ನು ನೆಕ್ಸ್ಟ್ ಹೇಳ್ತೀನಿ ಯಾವ ರೀತಿ ದರ್ಶನ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಮಕ್ಳುಗಳು ಕೂಡ ಎಲ್ಲೂ ತೊಂದರೆ ಆಗಲಿಲ್ಲ, ಪ್ಯಾನಿಕ್ ಆಗಲಿಲ್ಲ. ಅವರು ಆರಾಮ್ಸೆ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಪ್ರತಿ ಸರಿ ಇನ್ನೇನು ಬೆಟ್ಟ ಇಳಿತಾ ಇದ್ದೀವಿ. ಬೆಟ್ಟ ಇಳಿಬೇಕಾದ್ರೆ ಅಲ್ಲಿ ಲಾಸ್ಟಲ್ಲಿ ಇನ್ನೇನೋ ತಿರುಪ್ತಿದೆಲ್ಲ ಮುಗೀತು ಅಂತ ಅನ್ಬೇಕಾದ್ರೆ ಆ ಟೋಲ್ ಬಂದಾದಮೇಲೆ ಆ ಟೋಲಿಂದ ಆಚೆ ಪುನರ್ದರ್ಶನ ಪ್ರಾಪ್ತಿರಸ್ತು ಅಂತ ಬರೆದಿರ್ತಾರೆ. ನಮ್ಮ ಮನೆಯವ್ರು ಹೇಳ್ತಾರೆ ಪ್ರತಿ ಸರಿನೂ ಅಲ್ಲಿ ಬರ್ಬೇಕಾದ್ರೆ ಪುನರ್ದರ್ಶನ ಪ್ರಾಪ್ತಿರಸ್ತು ಅಂತ ಹಾಕಿರ್ತಾರಲ್ಲ, ಅದನ್ನು ನೋಡಿ ಇಲ್ಲಿ ಬರೆದಿದ್ದಾರೆ. ಇದನ್ನು ಓದಬೇಕು ಅಂತ, ಅಂದರೆ ನಮಗೆ ಮತ್ತೆ ದರ್ಶನ ಮಾಡುವಂತಹ ಭಾಗ್ಯ ಸಿಗಲಿ ಅನ್ನೋದನ್ನು ನಾವು ಅಲ್ಲಿಂದ ಓದ್ಕೊಂಡು ಆಚೆ ಬರಬೇಕು ಅಂತ ಒಂದು ಹೇಳ್ತಾರೆ. ನಾವು ಬೆಟ್ಟದಿಂದ ಕೆಳಗಿಳಿದ್ವಿ. ಸೊ ಅಲ್ಲೂ ತಿರುಪತಿಯಿಂದ ನೋಡಿ ಕೆಳಗಡೆ ಈ ಥರ ಇರುತ್ತೆ ಫ್ರೀ ಬಸ್ಗಳು. ಈಗ ಎದುರುಗಡೆ ಬಂತಲ್ಲ ಒಂದು ರೆಡ್ ಕಲರ್ ಬಸ್ಸು, ಅದು ಬೆಟ್ಟದ ಮೇಲೆ ಹೋಗೋಕ್ಕೆ ಫ್ರೀ ಬಸ್ ಇರುತ್ತೆ. ಇನ್ನೊಂದು ನಿಮ್ಗೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಶ್ರೀವಾಣಿ ಟಿಕೆಟ್ ನಮಗೆ ಸಿಕ್ತು. ಏನಂದರೆ ಇದು ನಾವು 7 ಬಾಗಿಲು ತನಕ, ಅಂದರೆ ದೇವ್ರ ಗರ್ಭಗುಡಿ ಮುಂದಿನ ತನಕನೂ ನಾವು ಹೋಗ್ಬೋದು, ದೇವರನ್ನು ಹತ್ತಿರ ತನಕ ನೋಡ್ಬೋದು. ಇದಕ್ಕೆ ಸುಮಾರು 10,000 ರೂಪಾಯಿ ಡೊನೇಷನ್ನು, 500 ರೂಪಾಯಿ ಟಿಕೆಟ್ ಚಾರ್ಜಸ್ಸು, ಮತ್ತು ಮಾಡ್ಕೊಡೋರು 1,000. ಸೊ ಇಬ್ಬರಿಂದ ಸೇರಿ 23,000 ರೂಪಾಯಿ ಆಯಿತು. ಸೊ ಅಲ್ಲಿ ಆ ಥರ ಹೋಗಿ ದರ್ಶನನ ಮಾಡ್ಕೊಂಬಂದ್ವಿ. ದೇವ್ರ ಗರ್ಭಗುಡಿ ಮುಂದಕ್ಕೆ ನಾವು ಹೋಗಬೇಕಾಗತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ದೇವ್ರ ದರ್ಶನ ಮಾಡೋದಕ್ಕೆ ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ತುಂಬ ಚೆನ್ನಾಗಿತ್ತು.
ನಾವಿನ್ನೇನು ಗರ್ಭಗುಡಿ ಮುಂದೆ ಹೋದ್ವಿ, ಒಳಗೆ ಹೋದ ತಕ್ಷಣನೇ ಎಷ್ಟೋ ಒಂಥರ ಭಯ, ಆತಂಕ, ಖುಷಿ ಅದನ್ನು ಹೇಳೋಕ್ಕೆ ನಿಜ ವರ್ಡ್ಗಳು ಸಾಕಾಗಲ್ಲ. ಆ ಬಾಗಿಲು ಒಳಗಡೆ ಹೋದ ತಕ್ಷಣ ನಮ್ಗಾಗಿದ್ದ ಅನುಭವ ತಣ್ಣಗಾಯಿತು. ಆ ಪಚ್ಚ ಕರ್ಪೂರಗಳ ವಾಸನೆ ಅದೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಸುಗಂಧ. ಆ ದೇವರನ್ನ ಹತ್ತಿರದಿಂದ ನೋಡ್ತಾ ಇರ್ಬೇಕಾದ್ರೆ ಹಿಂಗೆ ನಿಂತಿದ್ದಾರೆ ಗೊತ್ತಾ ಸ್ವಾಮಿ. ಆಮೇಲೆ ಆ ಎರಡೇ ದೀಪದ ಬೆಳಕು, ಅಲ್ಲಿ ಯಾವುದೇ ರೀತಿ ಮಾಡ್ರನ್ ಟಚ್ ಕೊಡೋದಾಗಲಿ, ಪೇಂಟ್ ಹಾಕೋದಾಗಲಿ, ಸುಣ್ಣ ಹಚ್ಚೋದಾಗಲಿ ಏನಿಲ್ಲ. ಮೊದಲು ಯಾವ ರೀತಿ ಗರ್ಭಗುಡಿ ಇತ್ತು ಅದೇ ಸ್ವರೂಪದಲ್ಲಿ ಹಾಗೆ ಇದೆ. ಆಮೇಲೆ ನಾವು ಹೋಗಬೇಕಾದ್ರೆ ಏನಾಯಿತು ಅಂದರೆ, ಇನ್ನೇನು ನಮ್ಮ ಮುಂದೆ ಒಂದು 2-3 ಜನ ಇದ್ದರು. ನೆಕ್ಸ್ಟು ನಾವು ಹೋಗಬೇಕಿತ್ತು, ಅಷ್ಟಕ್ಕೆ ಅಡ್ಡ ಹಾಕ್ಬಿಟ್ರು. ನಾನು ಅಂದ್ಕೊಂಡೆ, ಓ ತುಂಬ ಜನ ಜಾಸ್ತಿ ಆಯಿತು ಅಂದ್ಬಿಟ್ಟು ನಮ್ಮನ್ನು ಗರ್ಭಗುಡಿ ಮುಂದಿನ ತನಕ ಬಿಡಲ್ಲ, ಇಲ್ಲಿಂದನೇ ಕಳಿಸ್ಬಿಡ್ತಾರೆ, ಇಷ್ಟು ಟಿಕೆಟ್ ಕೊಟ್ಟು ನಾವು ದೇವ್ರ ಹತ್ರ ಹೋಗಿ ನೋಡೋಕ್ಕಾಗ್ತಿಲ್ವಲ್ಲ ಅಂತ ನಾನು ಅಂದ್ಕೊಂಡೆ. ಬಟ್ ನಮ್ಗೆ ಇನ್ನೂ ನೋಡೋದಕ್ಕೆ ಹೆಚ್ಚು ಅವಕಾಶ ನಮಗೆ ಸಿಕ್ತು ಅಂತ ಹೇಳ್ಬೋದು. ಇದು ನಮ್ಮ ಪುಣ್ಯನೋ ಏನೋ ನಮಗೆ ಗೊತ್ತಿಲ್ಲ. ಈ ದೇವ್ರ ದರ್ಶನ ಮಾಡ್ಬೇಕಾದ್ರೆ ಗೊಲ್ರುಗಳು ಫಸ್ಟ್ ಹೋಗಿ ನೋಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಸ್ವಾಮಿಗಳು, ಗೊಲ್ರು ಸ್ವಾಮಿಗಳನ್ನ ಒಬ್ಬರು ಪಂಜ್ ಇಟ್ಕೊಂಡು ಕರ್ಕೊಂಬರ್ತಾರೆ. ಅವರು ತುಂಬ ಮಡಿನಲ್ಲಿ ಬರ್ತಾರೆ. ಅವಾಗ ನಮ್ಮನ್ನ ಇಲ್ಲಿ ಅಡ್ಡ ಹಾಕ್ಬಿಟ್ಟು ನೆಕ್ಸ್ಟ್ ಅವರು ಆ ಗರ್ಭಗುಡಿಗೆ ಹೋಗಿ ಸ್ವಾಮಿಗಳಿಗೆ ಒಂದು ದೊಡ್ಡದು ಮಂಗಳಾರತಿ ಮಾಡ್ತಾರೆ. ಫಸ್ಟ್ ಪರ್ದೆ ಹಾಕ್ತಾರೆ. ಆಮೇಲೆ ಅವರು ಹೋಗಿ ಸ್ವಾಮಿ ಮುಂದೆ ನಿಂತ್ಕೊಂತಾರೆ. ನಿಂತ್ಕೊಂಡ ತಕ್ಷಣ ತೆಗೆದ್ಬಿಟ್ಟು ಅವರೊಂದು ಸ್ವಾಮಿಗಳಿಗೆಲ್ಲ ಸಮಾಧಾನ ಮಾಡಿ, ಚಿಕ್ಕ ಮಗುನ ಯಾವ ರೀತಿ ಸಮಾಧಾನ ಮಾಡ್ತಾರೋ ಆ ರೀತಿ ಸ್ವಾಮಿಯವ್ರನ್ನ ಸಮಾಧಾನ ಮಾಡಿ ದೊಡ್ಡದೊಂದು ಆರತಿ ಮಾಡ್ತಾರೆ. ನಿಜವಾಗ್ಲೂ ಆ ಭಾಗ್ಯ ಸಿಕ್ಕಿದ್ದು ನಮ್ಗೆ ನಿಜವಾಗ್ಲೂ ಖುಷಿನೇ ಆಯಿತು. ಇಂಥ ಒಂದು ಸಂದರ್ಭ ಪ್ರತಿ ಸರಿ ಕೇಳ್ತಾ ಇದ್ವಿ, ಗೊಲ್ರಿಗೆ ಫಸ್ಟ್ ದರ್ಶನ ಕೊಡ್ತಾರೆ ಸ್ವಾಮಿಗಳು ಅಂತ. ಹೌದು, ನಾವು ಅದನ್ನು ನೋಡ್ದಂಗೆ ಆಯಿತು ಪ್ರತ್ಯಕ್ಷವಾಗಿ. ಅದು ಎಲ್ಲರಿಗೂ ಸಿಗುತ್ತೋ ಸಿಗೋಲ್ಲೋ ಗೊತ್ತಿಲ್ಲ. ನಮಗಂತೂ ನಿಜವಾಗ್ಲೂ ಅದನ್ನು ಹೇಳೋಕ್ಕಾಗಲ್ಲ. ಹೋಗಿ ಅಲ್ಲಿ ಅವ್ರು ಮಾಡ್ತಾ ಇದ್ದಿದ್ದನ್ನು ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಇವರೇ ಗೊಲ್ರು, ಇವರು ಹೋಗಿ ಫಸ್ಟು ಸ್ವಾಮಿಯವ್ರಿಗೆ ಆರತಿ ಮಾಡಿ ಫಸ್ಟ್ನ ದರ್ಶನ ಕೊಡ್ತಾರೆ, ಇವರು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ ಅಂತ ಹೇಳಿದರು. ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕಾಗಲ್ಲ, ಆ ಅನುಭವ ಆಗಿರೋರಿಗೆ ಗೊತ್ತಿರುತ್ತೆ. ಆಮೇಲೆ ದೇವ್ರನ್ನ ಹತ್ರದಿಂದ ನೋಡಿದಾಗ ಅಲ್ಲಿ ನಮಗೇನು 23,000 ರೂಪಾಯಿ ಕೊಟ್ಟಿದ್ದೀವಲ್ಲ, ಅದಕ್ಕೆ ನಿಜವಾಗ್ಲೂ ಏನೂ ಅಲ್ಲ ಅನಿಸುತ್ತೆ. ದೇವರನ್ನು ಹತ್ತಿರದಿಂದ ನೋಡ್ತೀವಿ, ಮಂಗಳಾರತಿ ಕೊಡ್ತಾರೆ, ಹಾಗೂ ಬಾಳೆಹಣ್ಣು ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ, ತೀರ್ಥ ಕೊಡ್ತಾರೆ ದೇವ್ರ ಮುಂದೆನೆ. ಪೂರ್ತಿ ದೇವ್ರ ಮುಂದೆ ತನಕ ನಿಂತ್ಕೊಂಡು ದೇವರನ್ನ ಮೇಲಿಂದ ಕೆಳವರೆಗೂ ಹತ್ತಿರದಿಂದ ಒಂದು 30 ಸೆಕೆಂಡ್ಸ್ ನೋಡಬಹುದು. ಬಟ್ ನಮಗೆ ಒಂದು 2-3 ನಿಮಿಷ ನೋಡೋವಂಥ ಅವಕಾಶ, ಯಾಕೆಂದರೆ ಇಲ್ಲಿ ಗೊಲ್ರು ಅವ್ರು ಹೋಗ್ಬೇಕಾದ್ರೆ ಅರ್ಧ ಹಾಕಿದ್ರೆ ಅಲ್ಲಿವರೆಗೂ ನಾವು ಸ್ವಾಮಿ ನೋಡ್ಬೋದಿತ್ತು. ಮತ್ತು ಒಳಗೆ ಹೋಗೋವರೆಗೂ ಸುಮಾರು 2-3 ನಿಮಿಷ ನಾವು ಸ್ವಾಮಿನ ನೋಡಿದ್ದೀವಿ ಅಂದರೆ ಅದು ನಿಜವಾಗ್ಲೂ ನಮ್ಮ ಭಾಗ್ಯನೇ ಇರ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋದ ಡೈಲಿ ವ್ಲಾಗ್ ಜೊತೆ ಬರ್ತೀನಿ. ನೆಕ್ಸ್ಟ್ ಉತ್ತನಳ್ಳಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದ್ರ ವಿಡಿಯೋನು ಕೂಡ ನಿಮಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ, ಅದ್ರ ವಿಶೇಷತೆನೂ ಕೂಡ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಆದರೆ ಎಲ್ಲರೂ ಒಂದ್ಸರಿ ತಿರುಪತಿಗೆ ಹೋದಾಗ ಈ ಎಲ್ಲ ಮಾಹಿತಿಗಳನ್ನು ಗಮನದಲ್ಲಿ ಇಟ್ಕೊಂಡು ಹೋಗಿ ಬನ್ನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್.